ಸೆಂಟ್ರಲ್ ಜೈಲಿನಲ್ಲಿ ಯಾರಾದರೂ ತಮ್ಮ ಕುಟುಂಬಸ್ಥರನ್ನ ಭೇಟಿ ಮಾಡಬೇಕು, ಯಾವುದಾದ್ರೂ ಕೈದಿಗಳನ್ನು ಭೇಟಿ ಮಾಡಬೇಕು ಅಂದರೆ ಅನೇಕ ರೂಲ್ಸ್ಗಳಿರುತ್ತೆ. ಅದೇ ರೀತಿಯಾಗಿ ಜೈಲಿನಲ್ಲಿ ಕೈದಿಗಳಿಗೆ ನೂರಾರು ರೂಲ್ಸ್ಗಳು ಕೂಡ ಇರುತ್ತವೆ. ಆದರೆ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನೋ ರೂಲ್ಸ್, ಯಾವುದೇ ರೂಲ್ಸ್ಗಳೇ ಇಲ್ಲ. ಫೋಟೋ ಸಾಕ್ಷ್ಯ ಇದೀಗ ಆಯಿತು, ವಿಡಿಯೋ ಸಾಕ್ಷ್ಯ ಕೂಡ ಲಭ್ಯವಾಗ್ತಾ ಇದೆ. ಫೋಟೋ ಅಂತರೂ ಸಿಕ್ಕಿದೆ, ಈಗ ವಿಡಿಯೋ ಸಾಕ್ಷ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗಿದೆ. ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇರುವಂಥದ್ದಕ್ಕೆ ವಿಡಿಯೋ ಕೂಡ ಸಾಕ್ಷಿ ಆಗ್ತಾ ಇದೆ. ಟೀ ಸಿಗರೆಟ್ ಬಳಿಕ ದರ್ಶನ್ಗೆ ಮೊಬೈಲ್ ಕೂಡ ಬಳಕೆ ಮಾಡುವಂತಹ ಭಾಗ್ಯ ಒದಗಿಸಿಕೊಟ್ಟಿದ್ದಾರೆ. ಹೊರಗಡೆ ಯಾರಿದ್ದಾರೆ ತಮ್ಮ ಕುಟುಂಬಸ್ಥರು, ಅವರ ಜೊತೆಯಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತಾಡಿಕೊಂಡು ದರ್ಶನ್ ಆರಾಮಾಗಿದ್ದಾರೆ. ಜೈಲಿನಲ್ಲಿ ಕುಳಿತುಕೊಂಡು ಆಪ್ತರ ಯೋಗಕ್ಷೇಮವನ್ನ ದಾಸ ವಿಚಾರಣೆ ಮಾಡಿದ್ದಾರೆ. ನಗನಗತ್ಲೆ ಆಪ್ತರ ಜೊತೆಯಲ್ಲಿ ಮಾತಾಡ್ತಾ ಕಾಲ ಕಳೀತಾ ಇದ್ದಾರೆ ದರ್ಶನ್. ಯಾವುದೇ ಸಮಸ್ಯೆಗಳಿಲ್ಲದೆ ಆರಾಮಾಗಿ ತಮ್ಮ ಆಪ್ತರ ಜೊತೆಯಲ್ಲಿ ಮಾತಾಡಿಕೊಂಡು ಆರಾಮಾಗಿ ಸಿಗರೆಟ್ ಸೇದ್ಕೊಂಡು ಊಟ ಮಾಡಿಕೊಂಡು ಜೈಲಿನಲ್ಲಿ ಆರಾಮಾಗಿ ಕಾಲ ಕಳೀತಾ ಇದ್ದಾರೆ. ನೋಡಿ, ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ. ಜೈಲಿನಲ್ಲಿ ಅನೇಕರು ನನಗೆ ರಕ್ಷಣೆ ನೀಡೋದಕ್ಕೂ ಇದ್ದಾರೆ. ಇನ್ನು ರೂಮ್ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿದೆ ಅಂತ. ಐಷಾರಾಮಿ ರೂಮು, ಆರಾಮಾಗಿದ್ದೀನಿ, ಯಾವುದೇ ಸಮಸ್ಯೆ ಇಲ್ಲ. ಯಾರ್ಯಾರು ತಮ್ಮ ಆಪ್ತರಿದ್ದಾರೆ ಎಲ್ರಿಗೂ ಕೂಡ ಅಭಯ ಹಸ್ತವನ್ನು ಕೊಡ್ತಾ ಇದ್ದಾರೆ. ಊಟ ಮಾಡಿದ್ರಾ, ತಿಂದ್ರಾ, ಉಂಡ್ರಾ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ, ಯಾವುದೇ ವೇಟ್ ಲೂಸ್ ಆಗಿಲ್ಲ ನಂದು, ನಾನು ಆರಾಮಾಗಿದ್ದೀನಿ ಅಂತ ಎಲ್ರಿಗೂ ಕೂಡ ಆರಾಮಾಗಿ ನಗನಗುತ್ತಾ ಮಾತಾಡಿಕೊಂಡು ಚೆನ್ನಾಗಿದ್ದಾರೆ. ಆದರೆ ಇದೇ ರೀತಿಯಾಗಿ ಎಲ್ರಿಗೂ ಕೂಡ ಒಂದು ವಿನಾಯಿತಿ ಕೊಡುವಂತಹ ಕೆಲಸವನ್ನು ಜೈಲಾಧಿಕಾರಿಗಳು ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಇದು ಕೇವಲ ದರ್ಶನ್ಗೆ ಮಾತ್ರನಾ, ಅಥವಾ ಯಾರು ಅವರ ಬೇರೆ ಬೇರೆ ಯಾರ್ಯಾರು ಜೈಲಿನ ಕೈದಿಗಳಿದ್ದಾರೆ ಎಲ್ರಿಗೂ ಕೂಡ ಈ ಒಂದು ಫೆಸಿಲಿಟಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಒಂದೊಂದಾಗಿ ಸಾಕ್ಷ್ಯಗಳು ಈಗ ಲಭ್ಯವಾಗ್ತಾ ಇದೆ. ಪೊಲೀಸರು ಮಾಡ್ತಾ ಇರುವಂತಹ ತನಿಖೆ ಒಂದು ಕಡೆ ಆದರೆ ಈಗ ಸಿಗ್ತಾ ಇರುವಂತಹ ಸಾಕ್ಷ್ಯಗಳೇನಿದ್ದಾವೆ ದರ್ಶನ್ ಯಾವ ರೀತಿಯಾಗಿ ಜೈಲಿನಲ್ಲಿ ಆರಾಮಾಗಿದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಫೋಟೋ ಕೂಡ ಲಭ್ಯವಾಗಿತ್ತು. ದರ್ಶನ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕೈಯಲ್ಲಿ ಒಂದು ಕಾಫಿ ಕಪ್ ಹಿಡ್ಕೊಂಡು ಸಿಗರೆಟ್ ಹಿಡ್ಕೊಂಡು ತಮ್ಮ ಅತ್ಯಾಪ್ತರ ಜೊತೆಯಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇರುವಂಥದ್ದು, ಮೀಟಿಂಗ್ ಮಾಡ್ತಾ ಇರುವಂತಹ ಒಂದು ಫೋಟೋ ಬಿಡುಗಡೆ ಆಗಿತ್ತು. ಈಗ ಒಂದು ವಿಡಿಯೋ ಕೂಡ TV5 ಕನ್ನಡಕ್ಕೆ ಲಭ್ಯ ಆಗಿದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಏನೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ದರ್ಶನ್ ಅವರ ಒಂದು ವಿಡಿಯೋ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ತಮ್ಮ ಆಪ್ತರ ಜೊತೆಯಲ್ಲಿ ಮಾತನಾಡಿಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು, ದರ್ಶನ್ಗೆ ಮೊಬೈಲ್ ಸಿಕ್ಕಿದ್ದೆಲ್ಲಿಂದ? ಅದೇ ರೀತಿಯಾಗಿ VVIP ಟ್ರೀಟ್ಮೆಂಟ್ ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ? ಜೈಲು ಈಗ VVIPಗಳಿಗೆ ಮಾತ್ರ ಒಂದು ಕಾನೂನು, ಅದೇ ರೀತಿಯಾಗಿ ಸಾಮಾನ್ಯ ಕೈದಿಗಳಿಗೆ ಒಂದು ಕಾನೂನು ಅಂತೇನಾದರೂ ಆಗ್ತಾ ಇದೆಯಾ? ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ನಿಜಕ್ಕೂ ಕೂಡ VVIP ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಇನ್ನು ದರ್ಶನ್ ಇರುವಂತಹ ಜೈಲಿನ ಕೊಠಡಿಗಳನ್ನು ನೋಡ್ತಾ ಹೋದರೆ ನಿಜಕ್ಕೂ ಒಂದು ರೀತಿಯಾಗಿ ಶಾಕ್ ಆಗುತ್ತೆ. ಇದು ಜೈಲಿನ ಕೊಠಡಿನ, ಜೈಲಿನಲ್ಲಿ ಇರುವಂತಹ ಒಂದು ರೂಮ, ಅಥವಾ ಯಾವುದಾದ್ರೂ ಒಂದು 5 ಸ್ಟಾರ್ ಹೋಟೆಲ್ ರೂಮ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ದರ್ಶನ್ ಇರುವಂತಹ ಜೈಲು ಕೊಠಡಿ ಯಾವ ರೆಸಾರ್ಟ್ ರೂಮ್ಗೂ ಕೂಡ ಕಡಿಮೆ ಇಲ್ಲ, ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಒಳಗೆ. ಇನ್ನು ದರ್ಶನ್ಗಾಗಿನೇ ಮಾಡಿರುವಂತಹ ರೂಮ್ನಂತೆ ಈ ಒಂದು ಜೈಲಿನ ಕೊಠಡಿ ಇದೆ. ದರ್ಶನ್ಗಾಗಿನೇ ಏನೋ ಸ್ಪೆಷಲ್ ಆಗಿ ಮಾಡಿರುವಂತಹ ಒಂದು ಸೆಲ್ನಂತೆ ಇದು ಕಂಡು ಬರ್ತಾ ಇದೆ. ಗೋಡೆಗೆ ಹೊಸ ಪೇಂಟು, ಫ್ಯಾನು, ಬಟ್ಟೆ ಹ್ಯಾಂಗರು ಅಷ್ಟೇ ಅಲ್ಲ, ದರ್ಶನ್ ಜೈಲು ಕೊಠಡಿಗೆ ಕಲರ್ ಕರ್ಟನ್ಸ್ ಕೂಡ ಅಳವಡಿಕೆ ಮಾಡಲಾಗಿದೆ. ಒಳ್ಳೆ ಬೆಡ್ಡು, ಬೇಕಾಗಿರುವಂತಹ ಎಲ್ಲ ಫುಡ್ಡು, ಜೈಲಿನಲ್ಲಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ದರ್ಶನ್ಗೆ ಮಾಡಿಕೊಡಲಾಗಿದೆ. ಈಗ ಸಹಜವಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಇದು VVIPಗಳಿಗೆ ಯಾವಾಗ ಬೇಕಾದರೂ ಕೂಡ, ಯಾವಾಗ ಜೈಲಿನಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಒಂದು ರೀತಿಯಾಗಿ ರಜೆಯನ್ನು ಕಳೆಯೋದಕ್ಕೆ ಅಂತ ಏನಾದರೂ ಇರುವಂತಹ ರೂಮ್ಗಳ, ಸೆಲ್ಗಳ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. VVIP ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಜೈಲಿನಲ್ಲಿ ಇರುವಂತಹ ಎಲ್ಲ ಒಂದು ಫೆಸಿಲಿಟಿಗಳನ್ನು ನೋಡ್ತಾ ಹೋದರೆ ಇದು ಜೈಲ,
ಅಥವಾ ಯಾವುದಾದ್ರೂ ಒಂದು ರೆಸಾರ್ಟ್ ರೂಮಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ದರ್ಶನ್ ಇರುವಂತಹ ಜೈಲಿನ ಕೊಠಡಿ ಯಾವುದೇ ಒಂದು ರೆಸಾರ್ಟ್ ರೂಮ್ಗೂ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಸುಣ್ಣ ಬಣ್ಣ ಹಾಕಿದ್ದಾರೆ, ಒಳ್ಳೆ ಪೇಂಟ್ ಹಾಕಿದ್ದಾರೆ, ಒಳ್ಳೆ ಕರ್ಟನ್ಗಳನ್ನು ಕೂಡ ಕಲರ್ಫುಲ್ ಆಗಿರುವಂತಹ ಕರ್ಟನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಬಟ್ಟೆಗಳನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ಬಟ್ಟೆಗಳನ್ನು ಹ್ಯಾಂಗರ್ಸ್ಗಳನ್ನು ಕೂಡ ಕೊಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಸಂಪೂರ್ಣವಾಗಿ ಈ ಒಂದು ಜೈಲಿನ ಕೊಠಡಿ ರೆಸಾರ್ಟ್ನ ಕೊಠಡಿ ಅಂತೆ ಕಾಣ್ತಾ ಇದೆ, ಯಾವುದೋ ಒಂದು ರೆಸಾರ್ಟ್ ರೂಮ್ನಂತೆ ಕಾಣ್ತಾ ಇದೆ. ಇನ್ನು ಅದೇ ರೀತಿಯಾಗಿ ವ್ಯಕ್ತಿ ಇದ್ದಾರಲ್ಲ, ಇವರು ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಜೈಲಿನ ಕೊಠಡಿಯ ಒಳಗೆ ಹೋಗೋದಕ್ಕೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರುವಂಥದ್ದು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಎದುರಾಗತ್ತೆ. ಇನ್ನು ಅದೇ ರೀತಿಯಾಗಿ ಊಟದ ಸಮಸ್ಯೆ ಆಗ್ತಾ ಇದೆ ದರ್ಶನ್ ಅವ್ರಿಗೆ, ಮನೆಯೂಟದ ಅವಶ್ಯಕತೆ ಇದೆ ಬಹಳಷ್ಟು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಈಗ ಎದುರಾಗ್ತಾ ಇರುವಂತಹ ಪ್ರಶ್ನೆ, ನಿಜವಾಗ್ಲೂ ಮನೆಯೂಟದ ಅವಶ್ಯಕತೆ ಇದೆಯಾ, ಅಥವಾ ಇಡೀ ರಾಜ್ಯದ ಜನರ ಒಂದು ದಿಕ್ಕು ತಪ್ಪಿಸೋದಕ್ಕೆ, ಜನರ ಕಣ್ಣಿಗೆ ಮಣ್ಣೆರಚೋದಕ್ಕೆ, ನ್ಯಾಯಾಧೀಶರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಅಂತ, ಅದೇ ರೀತಿಯಾಗಿ ನಿಜವಾಗ್ಲೂ ಒಳಗಡೆ ಏನೂ ಸಮಸ್ಯೆ ಇಲ್ಲ, ಊಟದ ಸಮಸ್ಯೆ ಇದೆ ಅವ್ರಿಗೆ ಅನ್ನುವಂಥದ್ದನ್ನು ಬಿಂಬಿಸೋದಕ್ಕೆ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಇನ್ನು ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಯಲ್ಲಿ, ಮೊಬೈಲು ಯಾರ ಹತ್ರನೂ ಕೂಡ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಪರ್ಮಿಷನ್ ಇರಲ್ಲ. ಯಾರು ಹೊರಗಡೆಯಿಂದ ಹೋಗ್ತಾರೆ ಅವರಿಗೂ ಕೂಡ ಅನೇಕ ರಿಸ್ಟ್ರಿಕ್ಷನ್ಸ್ಗಳಿರುತ್ತೆ. ಆದರೆ ದರ್ಶನ್ ಹತ್ರ ಈ ಮೊಬೈಲ್ ಹೋಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಆ ಒಂದು ಕರ್ಟನ್ನು, ಪೇಂಟು, ಆ ರೂಮ್ಗೆ ಅಳವಡಿಕೆ ಮಾಡಿರುವಂತಹ ಹ್ಯಾಂಗರ್ಗಳಾಗಿರಬಹುದು, ಆ ವ್ಯವಸ್ಥೆ ಎಲ್ಲ ನೋಡ್ತಾ ಹೋದರೆ ಇದು ಯಾವುದೋ ಒಂದು ರೆಸಾರ್ಟ್ ರೂಮ್ ಥರ ಕಾಣ್ತಾ ಇದೆ ಕಣ್ರಿ. ಇದು ಯಾವುದೋ ಒಂದು ಜೈಲ್ ಸೆಲ್ಲಲ್ಲಿ ಅವರಿದ್ದಾರೆ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲಿ ಅನಿಸೋದಿಲ್ಲ. ಯಾವುದೋ ಒಂದು ರೆಸಾರ್ಟ್ಗೆ ಹೋಗಿದ್ದಾರೆ, ವೀಕೆಂಡ್ಗೆ ಹೋಗಿದ್ದಾರೆ, ಅಥವಾ ರಜೆ ಕಳೆಯೋದಕ್ಕೆ ಅಂತ ಮೋಜು ಮಸ್ತಿಗೆ ಎಲ್ಲೋ ಒಂದು ಕಡೆ ಹೋಗಿದ್ದಾರೆ. ಆ ರೀತಿಯಾಗಿ ನಾವು ಹೇಳ್ತೀವಲ್ಲ, ಅದೇ ರೀತಿಯಾಗಿ ದರ್ಶನ್ ಅವರು ರಾಜವೈಭೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಒಂದು ಫೋಟೋ ಕೂಡ ನೋಡಿದ್ರಿ ನೀವು, ಈಗ ವಿಡಿಯೋ ಕೂಡ ನೋಡ್ತಾ ಇದ್ದೀರಿ. ಒಂದು ರೆಸಾರ್ಟ್ ರೂಮ್ನಂತೆ ಇರುವಂತಹ ರೂಮ್ನಲ್ಲಿ ದರ್ಶನ್ ಅವರಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಆಪ್ತರು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತಾಡಿಕೊಂಡು ಊಟ ಆಯಿತಾ, ತಿಂಡಿ ಆಯಿತಾ, ಇದೆಲ್ಲವನ್ನು ಕೇಳಿಕೊಂಡು ಆರಾಮಾಗಿದ್ದಾರೆ. ಆದರೆ ನ್ಯಾಯಾಲಯಕ್ಕೆ ಅವರು ಯಾವ ಕಾರಣಕ್ಕಾಗಿ ಮೊರೆ ಹೋಗಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಊಟ ಬೇಕು, ತಿಂಡಿ ಬೇಕು, ಮನೆ ಊಟ ಬೇಕು, ಅನೇಕ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯ ಸಮಸ್ಯೆ, ವೇಟ್ ಲೂಸ್ ಆಗಿಬಿಟ್ಟಿದೆ ನಂದು, ಈ ರೀತಿಯಾಗಿ ಹೇಳ್ತಾ ಕೂತಿದ್ರಲ್ವಾ. ಇದೆಲ್ಲ ನೋಡ್ತಾ ಹೋದರೆ ಯಾವ ಕಾರಣಕ್ಕಾಗಿ ಈ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು, ಇಡೀ ರಾಜ್ಯದ ಒಂದು ದಿಕ್ಕು ತಪ್ಪಿಸೋದಕ್ಕೆ, ಜನರ ದಿಕ್ಕು ತಪ್ಪಿಸೋದಕ್ಕೆ, ಅದೇ ರೀತಿಯಾಗಿ ನ್ಯಾಯಾಲಯಗಳ ಕಣ್ಣಿಗೆ ಮಣ್ಣೆರಚೋದಕ್ಕೆ ಅಂತ ಈ ರೀತಿಯಾಗಿ ಏನಾದರೂ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಜೈಲಾಧಿಕಾರಿಗಳು ಕೂಡ ಈಗ ಪ್ರಶ್ನಾತೀತರು, ಅವರು ಕೂಡ ಪ್ರಶ್ನೆಗೆ ಒಳಪಡಬೇಕಾಗತ್ತೆ. ಈ ಒಂದು ಎಲ್ಲ ಪ್ರಶ್ನೆಗಳಿಗೆ ಅವರು ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಮೊದಲನೇದಾಗಿ ಅವರಿಗೆ ಸಿಗರೆಟ್ ಸಿಕ್ಕಿದ್ದು ಹೇಗೆ, ಅದೇ ರೀತಿಯಾಗಿ ಈ ಒಂದು ತಾರತಮ್ಯ ಇದೆಯಲ್ಲ, ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಅವ್ರಿಗೆ ಸಿಗ್ತಾ ಇದೆಯಲ್ಲ, ಇದೆಲ್ಲ ಅವ್ರಿಗೆ ಸಿಗ್ತಾ ಇರೋದು ಯಾಕೆ. ಇನ್ನು ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ, ಅದೇ ರೀತಿಯಾಗಿ ಇನ್ನಿತರ ಆರೋಪಿಗಳು ಅವ್ರ ಜೊತೆ ಕುಳಿತುಕೊಂಡು ಆರಾಮಾಗಿ ಮಾತನಾಡ್ತಾ ಇರುವಂಥದ್ದು ಹೇಗೆ. ಇನ್ನು ಅದೇ ರೀತಿಯಾಗಿ ರೂಮ್ನ ಒಳಗಡೆ ಇರುವಂತಹ ಫೆಸಿಲಿಟಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಮೊಬೈಲ್ ಅವ್ರ ಹತ್ರ ಇದೆ, ತಮ್ಮ ಆಪ್ತರ ಜೊತೆಯಲ್ಲಿ ಅವರು ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಒಳಗಡೆ ಕರ್ಟನ್ಸ್ ಅಳವಡಿಕೆ ಮಾಡಲಾಗಿದೆ, ಪೇಂಟ್ ಬಳಿಯಲಾಗಿದೆ. ಇದೆಲ್ಲ ನೋಡ್ತಾ ಹೋದರೆ ಯಾವುದೋ ಒಂದು ರೆಸಾರ್ಟ್ ರೂಮ್ನಂತೆ ಕಾಣ್ತಾ ಇದೆ. ಈ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ದು ಯಾರು? ಈ ಸಾಮಾನ್ಯ ಪ್ರಶ್ನೆಗಳೇನಿದ್ದಾವೆ, ಈ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡಲೇಬೇಕಾಗತ್ತೆ.